ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನೋಡ್ತೀರೇನು, ಪ್ರತಿ ಸಲ ಯಾವುದೇ ಮಂತ್ರ ಯಾವುದೇ ಶ್ಲೋಕ ಹೇಳ್ತಿರ್ಬೇಕಾದ್ರೆ ನಾವು 3 ಸಲ ಶಾಂತಿ 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 ಅಂತ. ಯಾಕೆ 3 ಸಲ? ಯಾಕೆ 3 ಸಲ ಹೇಳಬೇಕು? ಏನು 4 ಸಲ ಅಥವಾ 5 ಸಲ ಹೇಳಕ್ಕೆ ಬರೋದಿಲ್ಲ, ಅಥವಾ ಒಂದೇ ಸಲ ಹೇಳಿ ನಡೆದಿಲ್ಲ. ಯಾಕೆ 3 ಸಲನೇ ಹೇಳಬೇಕು? ಯಾರ್ಯಾರು ಗೊತ್ತಾ? ಯಾಕೆ ನೀವು ಸುಮ್ಮನೆ ಹೇಳ್ತೀರಪ್ಪ ಶಾಂತಿ 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 ಅಂತೀರಿ. ಆ ಶಾಂತಿ ಅಂತ ಯಾಕೆ ಹೇಳಬೇಕು? ಯಾತಕ್ಕಾಗಿ? ಕೆಲವೊಂದನ್ನು ತಿಳಿಯದೇ ಮಾಡ್ತೀರಿ. ಅವ್ರಂತಾರಂತ ನೀವಂತೀರಿ, ನೀವಂತಾರಂತ ಅವ್ರಂತಾರ. ನಿಮಗೆ ತಿಳಿಯದೇ ಮಾಡ್ತೀರಿ, ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡ್ತೀರಿ. ಈಗ ನೋಡಿ, ಗುರುಗಳ ಬಗ್ಗೆ ಗೊತ್ತಿರಲಿಲ್ಲ. ಮೊದಲೇ ಸತ್ಸಂಗ ನೋಡಿದ್ರಿ, ಸತ್ಸಂಗ ಮಾಡಿದೆವು. ಎಷ್ಟೋ ಮಂದಿ ಗುರುಗಳ ಬಗ್ಗೆ ಗೊತ್ತಿರಲಿಲ್ಲ. ಆನಂತರ ಅವತ್ತು ನೋಡಿರೇನು, ಗುರುಗಳ ಬಗ್ಗೆ ಒಬ್ಬರೇ ನಮಸ್ಕಾರ ಮಾಡಿದರು, ಅವ್ರನ್ನ ನೋಡಿ ಉಳಿಕಿದವ್ರು ನಮಸ್ಕಾರ ಮಾಡಿದ್ರಿ. ಹಿಂಗಾಗ್ತದೆ, ಹೌದಾ? ನಿಮ್ಮ ಮನಸ್ಸಿರಲಿ ಬಿಡಲಿ, ಎಲ್ಲರೂ ಮಾಡಿದ್ರಲ್ಲ ಅಂತಕೊಂಡು ನೀವು ನಮಸ್ಕಾರ ಮಾಡ್ತೀರಿ. ಹಾಗೆ ನಾವು ಮತ್ತೊಬ್ಬರ ಅನುಕರಣೆ ಮಾಡ್ತೀವಿ. ಇದು ಅನುಕರಣೆ ಅನುಚಾನವಾಗಿ ನಡೆದು ಬಂದದ್ದು. ಇದು ಮನುಷ್ಯ ಸಹಜ ದೌರ್ಬಲ್ಯ. ಇದು ಯಾರಾದರೂ ಭಿಕ್ಷುಕರು ಬರ್ತಾರ, ಭಿಕ್ಷುಕರು ಬಂದಾಗ ನೋಡ್ತೀರೇನು, ಅವ ಭಿಕ್ಷಾ ಪಾತ್ರ ತೊಗೊಂಬಂದಿರ್ತಾನೆ. ಅದು ಒಂದು ತಾಟ್ ಇರಲಿ, ಒಂದು ಬುಟ್ಟಿರಲಿ, ಒಂದು ಬಾಲ್ ಇರಲಿ, ಹೌದಾ? ವಿಶಿಷ್ಟವಾದಂಥ ಪಾತ್ರ ಇರ್ತದೆ. ನೀವು ಗಮನಿಸಿರ್ಬೇಕಾರ, ನೀವು ಭಿಕ್ಷಾ ಪಾತ್ರೆಯನ್ನು ಹಾಕ್ತಿರ್ತೀರಲ್ಲ, ಅದು ಖಾಲಿ ಖಾಲಿ ಇರುವುದಿಲ್ಲ. ಅದು ತುಂಬಿ ಅವನು ಸ್ವಲ್ಪ ಒಂದಿಷ್ಟು ನಾಣ್ಯಗಳು, ಒಂದಿಷ್ಟು ನೋಟುಗಳು ಇರ್ತಾವೆ. ಅದು ಯಾರೂ ಹಾಕಿರುವುದಿಲ್ಲ. ಅವ ಭಿಕ್ಷಾ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಮನೆಯಿಂದ ಭಿಕ್ಷಾಟನೆಗೆ ಹೊರಟಾಗ ಖಾಲಿ ಪಾತ್ರೆ ತರುವುದಿಲ್ಲ. ಅವ ಖಾಲಿ ಪಾತ್ರೆ ತರುವುದಿಲ್ಲ. ಒಂದಿಷ್ಟು ತನ್ನುವೇ ಒಂದಿಷ್ಟು ನೋಟ್ ಹಾಕ್ತಾನ, ಒಂದಿಷ್ಟು ಚಿಲ್ಲರೆ ಹಾಕ್ತಾನ. ಅವ ತೊಗೊಂಬಂದು ಹಿಡಿತಾನ, ನಿಮ್ಮ ಮುಂದೆ ಯಪ್ಪ ಅಂತಾನ. ಅವ ನೋಡ್ತೀರಿ ನೀವು, ನೋಡಿ ಇಷ್ಟೆಲ್ಲ ಮಂದಿ ಹಾಕ್ಯಾರಪ್ಪ ಅಂದ್ರೆ ನಾ ಹಾಕ್ಲಿಕ್ಕಂದ್ರೆ ಏನಾಗುತ್ತೆ ಅಂತೇಳಿ ಹಾಕ್ತೀರಿ. ಖಾಲಿ ಇದ್ರೆ ನೀವು ಹಾಕೋದಿಲ್ಲ. ನೋಡ್ಬೇಕಾದ್ರೆ ಸೈಕಾಲಜಿ, ಖಾಲಿ ಇದ್ರೆ ಹಾಕೋದಿಲ್ಲ, ಹೌದಿಲ್ಲ? ಈಗ ನೀವು ಯಾವುದೋ ಒಂದು ಗುಡಿಗೆ ಹೋಗಿರ್ತೀರಪ್ಪ, ಒಂದು ಫಂಕ್ಷನ್ ಇರ್ತದೆ. ಜಸ್ಟ್ ಇದೆಲ್ಲ ಹೆಂಗೆ ನಡೀತೈತಿ? ಸೈಕಾಲಜಿಕಲ್ ಮ್ಯಾನಿಪ್ಯುಲೇಷನ್ ಅಥವಾ ಒಂಥರ ಎಕ್ಸ್ಪ್ಲಾಯ್ಟೇಷನ್ ಅನ್ನು ಅನ್ಬೋದು. ಅವಾಗ ಮೊದಲೇ ಒಂದು ಪ್ಲ್ಯಾನ್ ಮಾಡಿರ್ತಾರ ಗುಡಿಯವರು ಅಥವಾ ಸಮಾಜದವರು. ಯಾವನೋ ಒಬ್ಬ ನಿಂತು ಹಿಂಗೆ ಗುಡಿ ಕಟ್ಟಾಕತ್ತಾರ ಗುರುಗಳು, ಮತ್ತು ಹೆಂಗೆ ಜೊತೆಗೆ ಒಬ್ಬ ಎದ್ದು ನಿಂತು ನಾನು 5 ಲಕ್ಷ ರೂಪಾಯಿ ಕೊಡ್ತೀನಿ ಗುಡಿಗೆ ಅಂತ ಹೇಳ್ತಾನೆ. ಡಮ್ಮಿ ಅದು. ಮೊದಲ ಪ್ಲ್ಯಾನ್ ಮಾಡಿರ್ತಾರ ಅವರು. ಹಂಗೆ 5 ಮಂದಿ ಅನೌನ್ಸ್ ಮಾಡ್ತಾರ. 5 ಮಂದಿ ಯಾವಾಗ ಅನೌನ್ಸ್ ಮಾಡ್ತಾರ, ನೀವು ಶುರು ಮಾಡ್ತೀರಿ. ನನ್ನ ಕಡೆಯಿಂದ ಒಂದು 50,000 ರೂಪಾಯಿ ಬರ್ಕೊರಿ ಅಂತ ಹೇಳ್ತಾರೆ. ಅದು ರಿಯಲ್. ಅದು ಅಲ್ಲಿ ಮಟ್ಟ ಏನದಲ್ಲ, ಅಲ್ಲಿ ಮಟ್ಟ ಏನದು ಡಮ್ಮಿ. ಅದು ಅಲ್ಲಿ ಮಟ್ಟ ಡಮ್ಮಿ. ಅದು ಫಸ್ಟಿಗೆ ನೀವು ಶುರು ಮಾಡೋದೇ ಇಲ್ಲ. ಇದು ಸೈಕಾಲಜಿ. ಇದು ನನಗೆ ಯಾರು ಆಶ್ರಮ ದಾನ ಮಾಡ್ರಿ ಅಂತ ನಾ ಹೇಳಿದ್ರಪ್ಪ, ನೀವು ಯಾರು ಕೊಡೋದಿಲ್ಲ. ಸುಮ್ಮನೆ 4 ಮಂದಿ ಹೇಳಿಟ್ಟಿರ್ಬೇಕು. ನೀವು ಮೊದಲು ಅದನ್ನ ಮಾಡ್ರಿ. ನಾಟಕ ಮಾಡಬೇಕು ಜಗತ್ತಿಗೆ. ಪ್ಲೇನ್ ಇದ್ರೆ ನಡೆದಿಲ್ಲ. ಈ ಜಗತ್ತಿನ ಸತ್ಯ ನಡೆದಿಲ್ಲ. ಈ ಜಗತ್ತಿನಾಗ ಪ್ರಾಮಾಣಿಕತೆ ನಡೆದಿಲ್ಲ. ಈ ಜಗತ್ತಿನಾಗ ಆದರ್ಶ ನಡೆದಿಲ್ಲ. ಬರೀ ಸುಳ್ಳು, ಮೋಸ, ಅಪನಂಬಿಕೆ, ನಾಟಕ ಮಾಡಬೇಕು. ನನಗೆಲ್ಲ ಇಡೀ ಪಬ್ಲಿಕ್ ಯಾಕಂದ್ರೆ ಐ ಆಮ್ ಸೈಕಾಲಜಿ ಸ್ಟೂಡೆಂಟ್, ಹೌದಾ? ನಾನು MA ಸೈಕಾಲಜಿ ಮಾಡಿದ್ದೆ. ನಾನು ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ಕಣ್ಣುಗಳು, ನಿಮ್ಮ ಹಾವಭಾವ, ನಿಮ್ಮ ಮಾತುಗಳು, ನಿಮ್ಮ
ಋತುಚರ್ಯೆ, ನಿಮ್ಮ ಮುಖಚರ್ಯೆ, ಆನಂತರ ಒಳಗಿನ ಆಗು ಹೋಗುಗಳು ನನಗೆ ಸೂಕ್ಷ್ಮ ಗೊತ್ತಾಗ್ಬಿಡ್ತಾವೆ ನನಗೆ. ಯಾಕೆ ಸೈಕಾಲಜಿ. ನಂದು ಮನಸ್ಸು ಅದೇ, ನಿಮ್ಮದು ಮನಸ್ಸು ಅದೇ. ನನ್ನ ಮನಸ್ಸು ನನಗೆ ಅರ್ಥ ಆಗ್ತಪ್ಪ, ನಿಮ್ಮ ಮನಸ್ಸು ನನಗೆ ಅರ್ಥ ಆಗ್ತದೆ ಅಷ್ಟೇ. ಪ್ರತಿಯೊಂದು ಕ್ಷಣಕ್ಕೂ ಸೈಕಾಲಜಿ ಅದು. ಒಂದು ನೀವು ವ್ಯಾಪಾರ ಮಾಡಕ್ಕೆ ಹೋಗಿರ್ತೀರಿ, ಹೆಣ್ಮಕ್ಳಂತೂ ಸೀರೆ ನೋಡ್ತಾರೆ, ಅದು ತೆಗೀರಿ ಒಗಿತಾರೆ, ನೋಡ್ದಂಗೆ ಮಾಡ್ತಾರೆ, ಒಗಿತಾರ. ಎಷ್ಟು ಸೀರೆ, ಒಂದು ಸೀರೆ ಖರೀದಿ ಮಾಡಬೇಕಾಗಿರ್ತದೆ, 50-60 ಸೀರೆ ಒಗೆದಿರ್ತಾರೆ. ಅವ್ನು ಬೇಸರ ಆಗುತ್ತೆ, ಅದು ಹೇಳೋದಿಲ್ಲ, ಯಾಕಂದ್ರೆ ಡ್ಯೂಟಿ ಅದು. ಮತ್ತು ಅದನ್ನು ತೆಗಿತಮ್ಮ ಅಂತಂತಾರೆ. ಅದು ಇದು ಹೆಂಗೆ, ಇದು ಅಂತೂ ಫಂಟಾಸ್ಟಿಕ್ ನೋಡ್ರಿ ಮೇಡಮ್ ಅಂತಾರೆ ಅವ್ನಿಗೆ. ಸುಮ್ಮನೆ ಅವಾಗ ಫಂಟಾಸ್ಟಿಕ್ ಅಂದ್ರೆ ಸಹಿತ ಇದ್ರಂಥದ್ದು ನನ್ನ ಗೆಳತಿ ಕಡೆ ಐತಿಪ್ಪ, ಸೇಮ್ ಬೇಡ ಅಂತ ಮಾತಾಡ್ತೀರಿ, ಗೊತ್ತಾಗತ್ತೆ ಅವ್ನಿಗೆ. ಇದು ಅಂತೂ ಸೂಪರ್ ನೋಡಿ, ಯಾರು ಇದು ಇಂಥ ಕಲರ್ ಯಾರು ತೊಗೊಂಡಿಲ್ಲ ಹೆಚ್ಚಿಗೆ ಅಂತಾರೆ. ಅದು ಏನಿಲ್ಲ ಅಂತೇಳಿ ನೀವು ಹಿಂಗೆ ಯಾವುದೋ ಒತ್ತಡಕ್ಕೆ ಬೆಲೆಯಾಗಿ ತೊಗೊಂತೀರಿ, ಆದ್ರೆ ಡಿಸಿಷನ್ ನಿಮ್ದು ಇರೋದಿಲ್ಲ. ಅದು ತೊಗೊಂಡು ಹೋಗ್ತೀರಿ, ಮನೆಗೆ ಹೋಗ್ಕೊಡಿ, ಇದು ನಾನು 3ನೇ ಸೀರೆ ತೊಗೊಂಡೆಲ್ಲ, ಅದನ್ನು ತಂದಿರಿ ಚೆನ್ನಾಗಿತ್ತು ಅಂತ ಮಾಡ್ತಾರೆ. ನೀವೇನು ತೊಗೊತೀರಿ ನಿಮ್ಗೆ ಲೈಕ್ ಆಗೋದಿಲ್ಲ, ನಿಮ್ಮ ಹತ್ರ ಏನದ ಲೈಕ್ ಆಗೋದಿಲ್ಲ ನಿಮಗೆ. ನಿಮ್ಮ ಹತ್ರ ನೀವೇನು ಗಂಡನ ಕಟ್ಕೊಂಡಿರಲ್ಲ, ನಿಮ್ಮ ಗಂಡ ಲೈಕ ಇಲ್ಲ ನಿಮಗೆ. ನಿಜವಾಗ್ಲು ಸತ್ಯವಾಗ್ಲು ಹೇಳ್ತೀನಿ, ನಿಮ್ಮ ಗಂಡ ನಿಮ್ಗೆ ಹಿಡಿಸಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೀನಿ, 100ಕ್ಕೆ 100 ಹೇಳ್ತೀನಿ. ಅವನ ಐಬುಗಳು ನಿಮ್ಗೆ ಗೊತ್ತಾಗಿಬಿಟ್ಟವೆಲ್ಲ. ಪುಣ್ಯಾತ್ಮ ಇವನು ಒಳಗೆ ಕಟ್ಕೊಂಡೆ ಅಂತೀರಿ ನೀವು. ಮತ್ತು ನೀವು ಹೆಂಡ್ರು ನಿಮ್ಮ ಗಂಡನಿಗೆ ಹಿಡಿಸಿಲ್ಲ, ಹಂಗಾದ್ರೆ ನಡೀತೈತೇನ? ಹಿಡಿಸಿಲ್ಲ ಅಂತ ನಡೀತೈತೆ. ಸೊ ಅನಿವಾರ್ಯ ಅನಿವಾರ್ಯ ಅನಿವಾರ್ಯ. ನಮಗೆ ನಮ್ಮದು ಯಾವುದು ಹಿಡಿಸೋದಿಲ್ಲ, ನಮ್ಮ ಮಕ್ಕಳು ನಮ್ಗೆ ಹಿಡಿಸೋದಿಲ್ಲ, ನಮ್ಮ ಮನೆ ನಮ್ಗೆ ಹಿಡಿಸೋದಿಲ್ಲ. ಚಂದನ ಮನೆ ಕಟ್ಟಿರ್ಬೇಕಾರ, ಚಂದನ ಮನೆ ಕಟ್ಟಿಸಿ ಮತ್ತೊಬ್ಬರು ಮನೆ ಕಟ್ತೀರಿ, ಭಾಳ ಸೂಪರ್ ಕಟ್ಟಿ. ನನಗೆ ನಾ ಹಿಂಗೆ ಮಾಡಿಸಲೇ ಇಲ್ಲ ನೋಡಂತಾರೆ. ಮತ್ತು ನಾ ಹಿಂಗೆ ಮಾಡಿಸ್ಲೇ ಇಲ್ಲ ನೋಡೋಣ, ಇನ್ನೊಂದು 4 ತಾಸು, ಇನ್ನೊಂದು 4 ದಿವಸ ತಡಿಬೇಕಾಗಿತ್ತು, ಇನ್ನೊಂದು 4 ವರ್ಷ ತಡಿಬೇಕಾಗಿತ್ತು. ಒಂದು ಮೊಬೈಲ್ ಫೋನ್ ತೊಗೊಂತೀರಿ, ತೊಗೊಂಡು 5 ದಿವ್ಸಕ್ಕೆ ಅದು ಹಳೆಯದಾಗತ್ತೆ. ಒಂದು ಕಾರ್ ತೊಗೊತೀರಿ, ಈಗ ನೋಡ್ರಿ ನಾವು ಒಂದು ಮಹೇಂದ್ರ ಕಾರ್ ತೊಗೊಂಡಿವಿ, ಅದು 32 ಲಕ್ಷ ತೊಗೊಂಡ್ರು. ಹೌದು, ಏನು ಫ್ಯೂಚರ್ಸ್ ಅದ. ಬಟ್ ಈಗ ಅದಕ್ಕಿಂತ ಅಪ್ಡೇಟ್ ಬಂದೈತಿ, ಎಲೆಕ್ಟ್ರಿಕ್ ಗಾಡಿ ಮಹೇಂದ್ರದವನು. ಹೌದಾ, ಇದಕ್ಕಿಂತ ಅಪ್ಡೇಷನ್ ಆಗಿದೆ ಭಾಳ. ಒಂದು ಸರಿ ಇದು ಮಾಡಿದ್ರಪ್ಪ 700 ಕಿಲೋಮೀಟರು. ಈಗ ಮೊದಲ ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಇವತ್ತು ಅದನ್ನೇ ತಗೋಬಾರ್ದಾಗಿತ್ತು ಅನ್ಸುತ್ತೆ. ಹಿಂಗೆ ಪ್ರತಿ ಕ್ಷಣಕ್ಕೂ ನಮ್ಮ ಮನಸ್ಸನ್ನು ಪಲ್ಲಟ್ ಮಾಡುವಂಥ ಘಟನೆಗಳೇ ನಡ್ಕೊಂತಕ್ಕೂ ನಮ್ಮ ಸುತ್ತಮುತ್ತಲು. ಇದು ಎಲ್ಲಿ ಮಟ್ಟ ಬರುತ್ತಪ್ಪ ಅಂದ್ರೆ, ಮೊಬೈಲ್ ತೊಗೊಂಡಾಗ ಏನು ಇನ್ನೂ ಸ್ವಲ್ಪ ತಡಿಬೇಕಾಗಿತ್ತು ಅಂತ ಭಾವನೆ ಬರ್ತಲ್ಲ, ಹಂಗೆ ನಿಮ್ಮ ಗಂಡಂದಿರು ಕೂಡ ನಿಮ್ಮೊಂದಿಗೆ ಅದರಲ್ಲ, ಅವ್ರಿಗೂ ಅನಿಸುತ್ತೆ ಅವಾಗ ನಾನು ಈಕಿನ ಮದುವೆ ಮಾಡೋಕ್ಕಿಂತ ಲಗುನ ಇನ್ನೊಂದು 4 ವರ್ಷ ತಡೆದಿದ್ರೆ ಈಕಿಗಿಂತ ಚಂದ ಸಿಗ್ತಿದ್ರೆ ಏನೋ, ಈಕಿನಕ್ಕಿಂತ ಚಂದ ಸಿಗ್ತಿದ್ವೇನೆ ಅಂತ ತಿಳ್ಕೊಂಡು ಇರ್ತತ್ತ ತಲೆಯಾಗ, ಗ್ಯಾರಂಟಿ ತಲೆಯಾಗಿರ್ತೈತೆ. ಅನಿಸೈತೆ? ಈಗೇನು ಮಾಡೋಂಗಿದೆಯಪ್ಪ, ಈಗೇನು ಮಾಡೋಂಗದಿ ಹೇಳಿ. ಈಗ ಹೇಳಕ್ ಹೋಗು ಕೈಯಾಗ ಲಟ್ಟಣಿ ಬರ್ತದೆ. ಇದು ಸಹಜ ದೌರ್ಬಲ್ಯಗಳು, ಇವೆಲ್ಲ ಮನುಷ್ಯ ಸಹಜ ದೌರ್ಬಲ್ಯಗಳು. ಇದನ್ನು ಯಾರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವನ್ನೆಲ್ಲ ನಿಯಂತ್ರಣ ಮಾಡ್ಕೋಬೇಕು. ಮನಸ್ಸಿನಾಗ ಅವಾಗ ಏನು ಭಾವನೆ ಬರ್ತಾವ ಅದು ಸ್ಥಿರ ಆಗಿಬಿಟ್ರೆ ಭಾಳ ಡೇಂಜರಸ್ಸೆ. ಆದ್ರೆ ಒಂದು ಕಡೆ ಅದು ಸ್ಥಿರ ಆಗಬೇಕು ಅನಿಸುತ್ತೆ, ಮತ್ತೊಂದು ಕಡೆ ಸ್ಥಿರ ಆಗಬಾರ್ದು ಅನಿಸುತ್ತೆ. ಹೌದಾ? ಈಗ ನೋಡಿ, ನೀವು ಸ್ಮಶಾನಕ್ಕೆ ಹೋಗ್ತಿರಲ್ಲ, ಎಲ್ಲರೂ ಏನು ಅಳ್ತಿರ್ತಾರ, ಅದು ಹೆಂಗೆ ಮನುಷ್ಯ ಆಕ್ಸಿಡೆಂಟ್ ಆಗಿ ಸತ್ತಾನ ಅಥವಾ ಹೆಂಗೆ ಇದು ಅದನ ಮನೆ ಮದುವೆ ಆಗೈತಿ, ಎಷ್ಟು ಅಳ್ತಿರ್ತಾರ ನೋಡಿ, ಹೃದಯ ಕಳ್ಳು ಹರಿದಂಗಾಗುತ್ತೆ. ಆ ಹೊತ್ತಿನಾಗ ಒಟ್ಟರು ಅಳೋದು ನೋಡಿ ನಿಮ್ಮ ಸುಮ್ಮನೆ ಸಂಬಂಧಿರ ಸುತ್ತ ನಿಮ್ಮ ಕಣ್ಣಾಗ ನೀರು ಬರ್ತಾವೆ. ನಿಮ್ಮ ಕಣ್ಣಾಗ ನೀರು ಎದಕ್ಕೆ ಬರ್ತಾವೆ? ಕಣ್ಣಾಗ ನೀರು ಸಂಬಂಧ ಇಲ್ಲ ಕರೆ, ಅದು ಎಲ್ಲರೂ ಅಳೋದು ನೋಡಿ ನಿಮ್ಮ ಕಣ್ಣಾಗ ನೀರು ಬರ್ತಾವೆ. ಹೌದಾ? ಆನಂತರ ಕೆಲವು ಸಿನಿಮಾ ಬರ್ತಾವೆ, ಭಾಳ ದುಃಖದ ಸಿನಿಮಾ, ಅನವಶ್ಯಕವಾಗಿ ಕಣ್ಣಾಗ ನೀರು ಬಂದ್ಬಿಡ್ತಾವೆ. ಹೆಣ್ಮಕ್ಳಂತೂ ಖರ್ಚಿಗೆ ತೊಗೊಂಡು ಹತ್ತಿದ್ದು ಕೆಲವು ಮಂದಿ ಹತ್ತ ಬಿಡ್ತಾರೆ ಅವರು. ಆದರೆ ಈ ಅಳೋದಕ್ಕೂ ನಿಮ್ಮ ಆ್ಯಕ್ಷನ್ಗೂ ಸಂಬಂಧ ಇರೋದಿಲ್ಲ. ಸೈಕಾಲಜಿ ನೋಡಿರ್ಬೇಕಾರೆ ಉದಾಹರಣೆಗೆ ಒಂದು ಸಿನಿಮಾ ಅದ. ಆ ಸಿನಿಮಾದಾಗ ರಮಾದೇವಿ ಅಂತಿದ್ಲು, ಹಿಂದಕ್ಕೆ ಒಂದು ಆ್ಯಕ್ಟರ್, ಇಷ್ಟು ಕಾಡ್ತಿದ್ಲು, ಅಕ್ತಿ ಪಾತ್ರ ಮಾಡಿ
ಎಲ್ಲರೂ ಮುಂದೆ ಕುಂತವ್ರು ಸಿನಿಮಾ ತಿರ್ತಾರೆ, ಎಷ್ಟು ಗಯ್ಯಾಳಿ, ಎಷ್ಟು ಕಾಡ್ತದೆ ಸುಮ್ಮನೆ ಆ ಸಿನಿಮಾದು ಎಷ್ಟು ಕಾಡ್ತದೆ ಆ ಖುಷಿಗೆ, ಎಷ್ಟು ತ್ರಾಸ ಬರ್ತೈತಿ. ಹುಡುಗಾಡಿ ಎಂಥ ಅತ್ತೆ ಐತೆ ಎತ್ಕೊಂಡು ಅಂತಾರ. ವಿಚಿತ್ರ ಅಂದ್ರೆ ಆ ಅತ್ತೆ ಹೆಂಗಿರ್ತಾರೆ, ನೀವು ಹಂಗದಿರಿ. ಸಿನಿಮಾದ ಅತ್ತೆ ಹೇಳಿದಲ್ಲ, ಅದೇ ಅತ್ತೆ ನೀವ ಅದಿರಿ. ನಿಮ್ಮ ಸಚಿಗೆ ಹಂಗೆ ತ್ರಾಸ ಕೊಡ್ತೀರಿ, ಆದ್ರೆ ಅಲ್ಲಿ ಲಟ್ಕಿ ಮುಡಿತೀರಿ. ಮತ್ತು ನಿಮಗೆ ಯಾರು ಲಟ್ಕಿ ಮುರಿಬೇಕು? ನಿಮ್ಗೆ ಯಾರು ಲಟ್ಕಿ ಬರಿಬೇಕು? ಅದೇ ನೀವು ಒಮ್ಮೆ, ನಿಮಗೆ ನೆನಪಿಲ್ಲ, ಯಾರಿಗೂ ನೆನಪಿಲ್ಲ, ಒಂದು ಸಮಾಜಕ್ಕೆ ಬದಲ್ ಡಾಲೋ ಒಂದು ಪಿಕ್ಚರ್ ಬಂದಿತ್ತು, ಕೇಳಿರಿ ಹೆಸರು? ಸಮಾಜಕ್ಕೋ ಬದಲ್ ಡಾಲೋ, ಒಂದು ಹಿಂದಿ ಪಿಕ್ಚರು. ಭಾಳ ದುಃಖದ್ರಿ. ನಾನು ಹತ್ತಿದ್ದೀನಿ, ಸಣ್ಣವಿದ್ದೇವೆ ನಾವು, ಹತ್ತಿದ್ದೀನಿ. ಎಷ್ಟು ಹೃದಯ ವಿದ್ರಾವಕಂದ್ರೆ ಭಾಳ ಅಷ್ಟು ಅವ್ರು ಬರ್ತದೆ. ಎಲ್ಲರೂ ಹೇಳ್ತೀವಿ ನಾವು ಆ ಸನ್ನಿವೇಶ ನೋಡಿದ್ರಪ್ಪ ಅಂದ್ರೆ. ಏನಪ್ಪ ಅಂತಂದ್ರೆ, ತಂದೆ ತಾಯಿ ಆಕ್ಸಿಡೆಂಟ್ ಸಾಯ್ತಾರ. ಒಬ್ಬಕ್ಕೆ 11 ವರ್ಷದ್ದು ಅಕ್ಕ, 3 ವರ್ಷದ ತಮ್ಮ, ಇಬ್ಬರ ಉಳಿತಾರ. ಉಳ್ಕಿದೊಟ್ಟು ಸತ್ತೋಕ್ರ ಅವ್ರ ಮನ್ಯಾಗ. ಏನು ಮಾಡಬೇಕು? ಆ ಕೂಸು ಅಳ್ತಿರ್ತೈತಿ. ಆ ಕೂಸು ಅಳ್ತಿರ್ಬೇಕಾದ್ರೆ ಅಕ್ಕ ಹೋಗಿ ತಮ್ಮನ್ನು ಇಲ್ಲೇ ಮಗ್ಗಲು ಕೂಡಿಸಿ ಒಂದು ಬ್ರೆಡ್ಡಿನ ಇದು ಇರ್ತೈತೆ, ಬ್ರೆಡ್ ತುಳುಮು ಹಾಕೊಂಡ್ಬರ್ತಾಳೆ. ಆ ಬ್ರೆಡ್ ತುಳು ಮಾಡೋದು ನೋಡೋಣ, ದಾಂಡು ಬಾರಿಸ್ತಾಳೆ ಕೂಸಿಗೆ, ಆ ಅಕ್ಕನಿಗೆ. ಅಳ್ತತಿ, ನಾನು ತಮ್ಮನ ಸಂಬಂಧ ಇದು ಮಾಡಿದ್ದೆ ಅಂತ ಹೇಳ್ತಾಳೆ. ಅವನು ಅಳ್ತಾನೆ. ಅದನ್ನು ನೋಡಿ ಎಲ್ಲರೂ ಅಳ್ತಾರೆ. ಇದನ್ನು ನೋಡಿ, ಹೀಗೆ ಸಿನಿಮಾದ ಸೀನ್ ಇದು, ಸಿನಿಮಾದೊಳಗಿನ ಸೀನ್ ಇದು. ಸಿನಿಮಾದಾಗ ಒಬ್ಬರು ತ್ರಾಸ ನೋಡಿ ನಾವು ಅಳ್ತೀವಿ, ಆದರೆ ನಿಜ ಜೀವನದಾಗ ನಿಮ್ಮ ಮನೆ ಎದುರಿಗೆ ಒಬ್ಬ ಹರಕಂಗಿ ಹಾಕ್ಕೊಂಡು ಅಷ್ಟೇ 11 ವರ್ಷದ ಕೂಸ ಬಂದು, ಯವ್ವ ಭಿಕ್ಷೆ ಕೊಡಿ ಅಂದ್ರೆ ಹಕ್ಕಿಲ್ಲ, ಬದ್ಮಾಸುಳಿ ಮಗನ ನಡಿ ಅಂತ ಓದಿರ್ತೀವಿ ನಾವು. ಸಿನಿಮಾದಾಗ ಆ ಸೀನ್ ನೋಡಿ ಅಳ್ತೀವಿ, ಆ್ಯಕ್ಚುಲಿ ಬಂದ್ರಪ್ಪ ಅಂದ್ರೆ ಕಪಡೆಗೆ ಅಡ್ಡಿ ಕೊಟ್ಟು ಕಳಿಸ್ತೀವಿ ನಾವು. ಇದಕ್ಕೇನು ಬೇಕು? ಸೈಕಾಲಜಿ ಮಾಡ್ತೀರಿ ನೀವು? ಇದನ್ನು ನೋಡೇ ಬಸವಣ್ಣವ್ರು ಏನಂದ್ರು, ಕಳ್ಳನಾಗರ ಕಂಡರೆ ಹಾಲೆರೆಂಬರು, ದಿಟನಾಗರ ಕಂಡರೆ ಕೊಲ್ಲೆಂಬರು. ಎಷ್ಟು ನಿಜ ಐತಿ. ಶ್ರಾವಣ ಮಾಸ ಬಂತಿಲ್ಲೋ, ಎಷ್ಟು ಕಲ್ಲನಾಗರಿ ಹಂಡೆಗಟ್ಟಲೆ ಹಾಲು ಸುರಿತಾರೆ, ಅದ್ರ ಮ್ಯಾಗ ಹುತ್ತಿನ ಮ್ಯಾಗ ಹಾಲು ಸುರಿತಾರೆ. ಆದ್ರೆ ಒಂದು ಕರೆ ಹಾವು ಬಂದಪ್ಪ, ಒಟ್ಟರು ಕೂಡ ಹಾಕಿ ಬಿಡ್ತಾರೆ, ಕೊಂದು ಬಿಡ್ತಾರೆ. ಹೌದಾ? ಇದು ಏನು ಸಂಕೇತಪ್ಪ ಅಂದ್ರೆ, ಸಮಾಜಕ್ಕೆ ಶೋ ಬೇಕು, ರಿಯಾಲಿಟಿ ಬೇಕಾಗಿಲ್ಲ. ಅದಕ್ಕೆ ನೀವು ಏನೇ ಮಾಡಿದರೂ ಕೂಡ ಶೋ ಮಾಡಲೇಬೇಕು, ಶೋಮನ್ ಆಗಬೇಕು. ಇವರೆಲ್ಲ ನಾಟಕ ಮಾಡ್ತಾರಲ್ಲ, ಸಿನಿಮಾ ಮಾಡ್ತಾರಲ್ಲ, ಎಲ್ಲ ಶೋಮನ್ಗಳು. ಆ್ಯಕ್ಟರ್, ಆ್ಯಕ್ಟ್ರೆಸ್, ಹೀರೋ, ಹೀರೋಯಿನ್, ವಿಲ್ಲನ್ ಎಲ್ಲ ನಾಟಕ. ನಿಜ ಜೀವನದಾಗ ನೀವು ನಿಮ್ಮ ಹೆಂಡತಿ ಆ ತೆರೆಯ ಮೇಲಿನ ಹೀರೋಯಿನ್ಗಿಂತ ಚಂದ ಇರ್ತಾಳ. ಮತ್ತು ನಿಮಗೆ ಚಂದ ಆ ಹೀರೋಯಿನ್ ಏನು ಹಾಕೊಂಡಿದ್ದ ಡ್ರೆಸ್ ನಿಮಗೆ ಹಾಕಿದ್ರೆ ಅವನವನು ಆಕಿನಕ್ಕಿಂತ ಚಂದ ಕಾಣಿಸ್ತೀನಿ ನೀವು. ಅದು ನಿಮ್ಮ ಗಂಡಂತರು ಲೈಕ್ ಮಾಡೋದಿಲ್ಲ, ಆಕಿನ ಲೈಕ್ ಮಾಡ್ತಾರೆ. ಅಂತ ಹೀರೋಯಿನ ಲೈಕ್ ಮಾಡ್ತಾರೆ. ಅವ್ರ ಅಪ್ಪನ ಚಂದ ಅದಿರಿ ನೀವು. ಯಾಕೆ? ಹೀಗೆ. ಹೌದಾ? ಅದಕ್ಕೆ ನಮ್ಮ ಮನಸ್ಸು ಇತ್ತಂಡವಾದ ಅಂತಾರೆ. ಇದಕ್ಕೆ ಇತ್ತಂಡವಾದ ಅಂತಾರೆ, ಡ್ಯುಯಾಲಿಟಿ ಅಂತಾರೆ. ಈ ಡ್ಯುಯಾಲಿಟಿ ಮೇಲೆ ನಿಂತ್ರಪ್ಪ ಅಂತಂದ್ರೆ ನಿಮ್ಮ ಒರಿಜಿನಾಲಿಟಿ ಗೊತ್ತಾಗ್ತದೆ. ಡ್ಯುಯಾಲಿಟಿ ಮೇಲೆ ನಿಲ್ಲಬೇಕು. ಮತ್ತು ಡ್ಯುಯಾಲಿಟಿ ಇದ್ದಾಗ, ದ್ವಂದ್ವ ಇದ್ದಾಗ, ನೀವು ನಾಟಕ ಮಾಡಲೇಬೇಕನ್ನಿಸ್ದಾಗ ಅಲ್ಲಿ ನಿಂತು ಕೇಳ್ಕೋಬೇಕು. ನನ್ನ ಮನಸ್ಸು ಒಪ್ತಾ ಇಲ್ಲ ತಂದೆ, ನನ್ನ ಮನಸ್ಸು ಇದನ್ನು ಮಾಡೋಕ್ಕೆ ಒಪ್ತಾ ಇಲ್ಲ, ಬಟ್ ಅನಿವಾರ್ಯ ನಾನು ಮಾಡಾಕತ್ತೀನಿ, ಪ್ಲೀಸ್ ಫಾರ್ಗಿವ್. ಒಬ್ಬ ಪೊಲೀಸ್ ಬಂದ, ಯಾವ ಠಾಣೆ ಎಲ್ಲಿ ಇಲ್ಲ, ನನ್ನ ಶಿಷ್ಯ. ನಮ್ಮಲ್ಲಿ ಸುಮಾರು 8-10 ಕ್ಯಾಂಪ್ ಮಾಡಿದ್ದ. ಅವನಿಗೆ ಪ್ರಾಮಾಣಿಕತೆ, ಆದರ್ಶ ಬೋಧಿಸಿದ್ದೀವಿ ನಾವು. ಅವ ಯಾವಾಗ ಪೊಲೀಸ್ ಅಪಾಯಿಂಟ್ಮೆಂಟ್ ಬಂತು, ಅವನ ಬೀಟ್ಗೆ ಹಾಕಿದ್ರು. ಬೀಟ್ ಅಂತಾರೆ ನೋಡಿದ್ರು, ಒಂದು ಲಾರಿ ಹೋಗಿರ್ತೈತಿ, ಕೈ ಮಾಡ್ತಾರಪ್ಪ, ಒಂದು 100 ರೂಪಾಯಿ ಕೊಟ್ಟು ಹೋಗೋರು ಅವರು. ಕೈ ಮಾಡಿದ್ರೆ ಸಾಕು, 100 ರೂಪಾಯಿ ಬಂತ.
ಹೌದಾ, ಒಮ್ಮೊಮ್ಮೆ 200 ಬರ್ತದೆ, ಒಮ್ಮೆ 500 ಬರ್ತದೆ. ಹೌದಾ, ಅವು ಹೇಳ್ಬಾರ್ದು ಬಾಯಿ ಬಿಚ್ಚಿ. ಅವ್ರು ಒಬ್ಬ ಬೀಟಿ ಕಳಿಸ್ತಾರಲ್ಲ, ಏನು ಬಂದಿರ್ತದೆ ಒಟ್ಟು ಹಂಚ್ಕೊತಾರೆ ಅವರು. ಹೌದಾ, ಹಂಚ್ಕೊತಾರೆ ಅವರು. ಇದು ಇವನಿಗೆ ಹಿಡಿಸ್ತಿದ್ದಿಲ್ಲ, ಅವ್ರು ರೊಕ್ಕ ಇಸ್ಕೊಳೋದು, ಭಿಕ್ಷುಕನ ಟೈಪ್ ರೊಕ್ಕ ಇಸ್ಕೊಂತ ಗುರುಜಿ, ಮತ್ತು ಅದು ಹಂಚ್ಕೊಳೋದ, ಇದು ಪಾಪದಾನ ಗುರುಜಿ ನಾವು. ಅದಕ್ಕೆ ನಾವು ಅಲ್ಲಪ್ಪ, ನಾವು ನೀನು ಡ್ಯೂಟಿ ಮಾಡಿದ್ರೆ ಮಾಡಿ ಇಟ್ಕೊಂಬ, ಬೇರೆ ಸ್ಟ್ರೆಚಿಂಗ್ ಆಗ್ತೀನಿ ನಿನಗೆ, ಇದು ನೀವು ಮಾಡಬೇಕು ಅನಿವಾರ್ಯ, ಅದಕ್ಕೆ ಬಂದಿಬೇಕ ನಾನು ಇಲ್ಲಿ ಬಂದು ಆಧ್ಯಾತ್ಮ ಹೇಳಕತ್ತೀನಿ, ನೀನು ನಾಟಕ ಮಾಡಕತ್ತಿ ಮಗನ ಅಂತನವ್ರು. ಅವಾಗ ಭಾಳ ತ್ರಾಸತ್ತು, ಭಾಳ ಮಾನಸಿಕ ಮಾಡ್ಕೊಂಡವ ಗುರುಜಿ. ನನ್ನ ಕಡೆಯಿಂದ ಆಗುದಿಲ್ಲ ಗುರುಜಿ ಇದು ಲಂಚ ತಿನ್ನೋದು. ಆರಾಮ್ ನಾ ಕೈ ಮಾಡಿದ್ರೆ 2,000 ಕೊಡ್ತಾರೆ, 10,000 ಕೊಡ್ತಾರೆ, ಕಡೆ ಅದು ನನಗೆ ಪಾಪದಾನ ಅನ್ಸುತ್ತೆ ಗುರುಜಿ. ನಾವು ಅಲ್ರಿ ಗುರುಜಿ, ಏನು ಮಾಡ್ಬೇಕು ಗುರುಜಿ ಗೊತ್ತಾಗೋದು. 10 ಸರಿ ಬಂದು ನಾವು ಕಡೆಗೆ ಅಂದ್ಯ, ನೋಡಪ್ಪ ಒಂದು ಕಮಿಟ್ಮೆಂಟ್ ಮಾಡ್ಕೊ, ದೇವ್ರು ಕೂಡ ತಗೋ ಹಂಚ್ಕೊರಿ, ನಿನಗೆ ಬಂದ ಹಣ ದೇವ್ರ ಹುಂಡಿ ಹಾಕಿಬಿಡು, ಮತ್ತೇನದು ನೀ ದುಡಿದ ಹಣ ನೀ ಬಾಳಿಸ್ಕೊ, ಪಾಪದ ಹಣ ಏನದಲ್ಲ ಪರಮಾತ್ಮ ಅಲ್ಲಿಗೆ ಅರ್ಪಿಸ್ಬಿಡು, ಮುಗೀತು, ಇಷ್ಟೇ. ಅದಕ್ಕೆ ಇವೆಲ್ಲ ಬದುಕಿನೊಳಗೆ ಬರ್ತಕ್ಕಂಥ ವಿರೋಧಾಭಾಸಗಳು ಅಂತಾರೆ, ವಿರೋಧಾಭಾಸಗಳು ಅಂತಾರೆ. ಅದಕ್ಕೆ ಇವು ಬರೋದೇ ಪ್ರತಿಯೊಂದು ನಿಮ್ಮ ಮನಸ್ಸಿಗೆ ಒತ್ತಡ ತರ್ತಾವೆ. ಪ್ರತಿಯೊಂದು ಮನಸ್ಸು ಆ ಒತ್ತಡ ತಂದಾಗ ನಿಮ್ಮದು ಬಯಾಲಜಿಕಲ್ ಚೇಂಜಸ್ ಆಗ್ತವೆ. ಉದಾಹರಣೆಗೆ ಈ ಲೈಟ್ ಹೋಯ್ತು, ಸಂತೋಷ ಆಗುತ್ತೆ ನಿಮಗೆ, ಟೆನ್ಷನ್ ಆಗುತ್ತೆ. ಗ್ಯಾಸ್ ತೀರ್ತು, ಸಂತೋಷ ಆಗುತ್ತಾ, ಟೆನ್ಷನ್ ಆಗುತ್ತೆ. ರೈಲ್ವೆ ಸ್ಟೇಷನ್ನಾಗ ಕೂತೀರಿ, 4 ತಾಸು ಲೇಟ್ ಆಯ್ತು, ಸಂತೋಷ ಆಗುತ್ತಾ, ಟೆನ್ಷನ್ ಆಗುತ್ತೆ. ಅದು ಎಷ್ಟೆಷ್ಟು ಲೇಟ್ ಆಗುತ್ತಾ ಅಷ್ಟಷ್ಟು ನಿಮ್ಮ ಟೆನ್ಷನ್ ರೇಂಜ್ ಜಾಸ್ತಿ ಆಗುತ್ತೆ. ಹೌದಾ, ಒತ್ತಡ ಜಾಸ್ತಿ ಆಗುತ್ತೆ. ನಾ ಮೊನ್ನೆ ಹೇಳಿಲ್ಲ, ಅದಕ್ಕೆ ಮೀಟರ್ ಇಲ್ಲ ಅಂತ ತಿಳ್ಕೊಂಡ್ರು. ಒತ್ತಡಕ್ಕೆ ಮೀಟರ್ ಇಲ್ಲ, ಆದರೆ ಒತ್ತಡ ಅಂತೂ ಇರ್ತದಲ್ಲಿ. ಈ ಒತ್ತಡದಿಂದಾಗಿಯೇ ಒತ್ತಡಜನ್ಯ ರೋಗ ಅಂತಾರೆ ಇದಕ್ಕೆ. ಒತ್ತಡಜನ್ಯ ರೋಗ, ಡಿಸೀಸ್ ಫ್ರಾಮ್ ಮೆಂಟಲ್ ಟೆನ್ಷನ್. ಹೌದಾ, ಅದಕ್ಕೆ ಯೋಗ ಆ್ಯಂಡ್ ಮೆಂಟಲ್ ಟೆನ್ಷನ್ ಅಂತಾರೆ. ಯೋಗದಿಂದ ಈ ಮೆಂಟಲ್ ಟೆನ್ಷನನ್ನು ಹೆಂಗೆ ಇದು ಮಾಡ್ಕೋಬೋದು ಅಂತ ತಿಳ್ಕೊಂಡು, ಆದ ಕಾರಣ ಇಂಥ ಮೆಂಟಲ್ ಟೆನ್ಷನ್ ಮಾಡಿಕೊಳ್ಳದೇ ಇರೋದಕ್ಕೆ, ಮೆಂಟಲ್ ಟೆನ್ಷನ್ ಮಾಡಿಕೊಂಡಾಗ ಆಗತಕ್ಕಂಥ ನಮ್ಮ ಜೈವಿಕ ಬದಲಾವಣೆಗೆ, ಆ ಜೈವಿಕ ಬದಲಾವಣೆ ಬರ್ತಕ್ಕಂಥ ವ್ಯಾಧಿಗಳಿಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಅನೇಕ ರೀತಿಯಿಂದ ಎಲ್ಲರಿಗೂ ಹೇಳ್ತೀನಿ. ಅದೇ ಥರ ನಿಮಗೂ ಸೂಕ್ಷ್ಮವಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಅದರೊಳಗೆ ಕೆಲವೊಂದು ಸೂಕ್ಷ್ಮ ಕ್ರಿಯೆಗಳನ್ನು ನಿಮಗೆ ಕಲಿಸ್ತಾ ಇದ್ದೀನಿ. ಹೌದಾ, ಆ ಸೂಕ್ಷ್ಮ ಕ್ರಿಯೆ